ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಮದುವೆ ಸಂಭ್ರಮ ಕಳೆಗಟ್ಟಿದೆ. ಡಾಲಿ ಧನಂಜಯ್ ಅವರು ಧನ್ಯತಾ ಅವರನ್ನ ಇವತ್ತು ವರಿಸಲಿದ್ದಾರೆ. ಸೊ ಇವತ್ತು ಇಬ್ರು ಸೇರಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲವೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಸೊ ನಾನೀಗ ಮೈಸೂರಿನ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ ಅಲ್ಲಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮದುವೆ ಮಂಟಪ ಯಾವ ರೀತಿ ಸಿದ್ಧತೆ ಆಗಿದೆ ಅಂತ ಹೇಳ್ಬಿಟ್ಟು. ಮೈಸೂರು ಅಂತ ಅಂದ್ರೇ ದೇವಸ್ಥಾನಗಳ ನಾಡು, ಗೋಪುರಗಳ ನಾಡು. ಹೀಗಾಗಿ ಇವತ್ತು ಏನು ಒಂದು ದಾರ ಮುಹೂರ್ತದ ಮಂಟಪ ಇದೆ, ಅದು ಒಂದು ದೇವಸ್ಥಾನದ ಥೀಮ್ನಲ್ಲಿ ರೆಡಿ ಮಾಡಲಾಗಿದೆ. ಜೊತೆಗೆ ಒಂದು ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲವೂ ಕೂಡ ಸಿದ್ಧತೆ ಆಗಿರುವಂಥದ್ದು, ತಯಾರಿ ಆಗಿರುವಂಥದ್ದು. ಏನು ಸುಮಾರು 5,000ಕ್ಕೂ ಹೆಚ್ಚು ಜನ ಈ ಒಂದು ಏನು ಡಾಲಿ ಅವರ ಮದುವೆಯಲ್ಲಿ, ಅದ್ದೂರಿ ಮದುವೆಗೆ ಸಾಕ್ಷಿ ಆಗ್ತಿರುವಂಥದ್ದು. ಎಲ್ಲರೂ ಬಂದು ಸ್ಯಾಂಡಲ್ವುಡ್ ತಾರೆಯರಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ಎಲ್ಲರೂ ಬಂದು ನೂತನ ವಧು ವರರನ್ನು ಆಶೀರ್ವಾದ ಮಾಡಲಿದ್ದಾರೆ. ನೀವು ನೋಡ್ತಾ ಇರ್ಬೋದು ಮದುವೆ ಮಂಟಪದಲ್ಲಿ ಶಿವ ಪಾರ್ವತಿಯರನ್ನು ಇರಿಸಲಾಗಿದೆ. ಸೊ ಜೊತೆಗೆ ವಿಘ್ನ ರಾಜ ವಿನಾಯಕನನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅಂದರೆ ಅವರ ಮುಂದೆ ಇವತ್ತು ಡಾಲಿ ಧನಂಜಯ್ ಮತ್ತು ಧನ್ಯತಾ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಆ್ಯಕ್ಟರ್ ಡಾಲಿ ಡಾಕ್ಟರ್ ಧನ್ಯತಾ ಅವರನ್ನು ವರಿಸಲಿದ್ದಾರೆ. ಸೊ ಈಗ ಆಲ್ರೆಡಿ ಎಲ್ಲವೂ ಕೂಡ ಸಿದ್ಧತೆಗಳು ಆಗಿದೆ. ಬಗೆಯ ಹೂಗಳಿಂದ ಟೆಂಪಲ್ ಥೀಮ್ನಲ್ಲಿ ಈ ಒಂದು ಮಂಟಪ ಸಜ್ಜಾಗಿರುವಂಥದ್ದು ಡಾಲಿ ಮತ್ತು ಧನ್ಯತಾ ಅವರ ಮದುವೆಗೆ. ಸೊ ಇನ್ನು ಶಾಸ್ತ್ರಗಳಿಗೆ ಅಂದರೆ ಸುಮಾರು ಮದುವೆ ದಾರ ಮುಹೂರ್ತಕ್ಕೂ ಮುನ್ನ ಸಾಕಷ್ಟು ಶಾಸ್ತ್ರಗಳು ಇವತ್ತು ನಡೆಯಲಿದೆ. ಮೊದಲು ಬೆಳಗ್ಗೆ ಮಂಟಪಕ್ಕೆ ದೇವತಾ ಪ್ರವೇಶ, ನಂತರ ನವಪ್ರಧಾನ ಕಳಸ ಪೂಜೆ, ಹಾಗೆ ಕನ್ಯಾದಾನ, ಸಂಬಂಧ ಮಾಲೆ ಅರ್ಪಣೆ ಶಾಸ್ತ್ರ ಸೇರಿದಂತೆ ಸಾಕಷ್ಟು ಶಾಸ್ತ್ರಗಳು ಇವತ್ತು ನಡೆಯಲಿದೆ ಇಲ್ಲಿ. ಸೊ ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಮಂಟಪವನ್ನು ರೆಡಿ ಮಾಡಿರುವಂಥದ್ದು. ಅಂದರೆ ಗೌರಿ ಪೂಜೆ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಗೌರಿ ಪೂಜೆಗೆ ಎಲ್ಲವೂ ಕೂಡ ಸಿದ್ಧತೆಗಳು, ಸಪ್ರೇಟ್ ಮಂಟಪ ಇರುವಂಥದ್ದು. ಗೌರಿ ಪೂಜೆಯನ್ನು ವಧುವಿನ ಕೈಯಲ್ಲಿ ಮಾಡಿಸಲಾಗ್ತಿದೆ. ಸೊ ಯಾಕಂದರೆ ನಾನೀಗ ಮದುವೆ ಆಗ್ತಾಯಿದ್ದೀನಿ, ಆಶೀರ್ವಾದ ಇರಲಿ ಅಂತ ತಾಯಿ ಗೌರಿಗೆ ಈ ಒಂದು ಪೂಜೆಯನ್ನು ಮಾಡಲಾಗುತ್ತೆ, ಗೌರಿ ಪೂಜೆ. ನಂತರ ನೀವು ನೋಡ್ತಾ ಇರ್ಬೋದು ಸೀಟಿಂಗ್ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ. ಸೊ ನಮ್ಮ ಕ್ಯಾಮ್ರಾಮ್ಯಾನ್ ಈಗ ಸೀಟಿಂಗ್ ವ್ಯವಸ್ಥೆ ಕಡೆ ತೋರಿಸ್ತಾರೆ. ಸುಮಾರು 5,000ಕ್ಕೂ ಹೆಚ್ಚು ಜನ ಇವತ್ತು ಈ ಒಂದು ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ. ಸೊ ಸೆಲೆಬ್ರಿಟಿಗಳು ಸೇರಿದಂತೆ ಅಭಿಮಾನಿಗಳು ಕೂಡ ಈ ಒಂದು ಮದುವೆಯಲ್ಲಿ ಭಾಗಿಯಾಗ್ತಿರೋ ಕಾರಣ ಎಲ್ಲವೂ ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ. ಪೊಲೀಸರು ಕೂಡ ಬಂದಿದ್ದಾರೆ ಸೇಫ್ಟಿ ಪರ್ಪಸ್. ಜೊತೆಗೆ ನೀವು VIP ಗಳಿಗಾಗಿ ಸಪ್ರೇಟ್ ಆಸನದ ವ್ಯವಸ್ಥೆ ನೋಡ್ತಾ ಇರ್ಬೋದು. ಜೊತೆಗೆ ಅಭಿಮಾನಿಗಳಿಗೂ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ. ಸೊ ಇವತ್ತು ಮೈಸೂರು ಒಂದು ಅದ್ಧೂರಿ ಮತ್ತು ಗ್ರ್ಯಾಂಡ್ ಆದ ಮದುವೆಗೆ ಸಾಕ್ಷಿಯಾಗಿರುವಂಥದ್ದು. ನೀವು ಇಡೀ ಒಂದು ಮಂಟಪವನ್ನು ನೋಡಿದಾಗ ಸುಮಾರು 9 ಗೋಪುರಗಳು ಇರುವಂಥದ್ದು ಆ ಮಂಟಪದಲ್ಲಿ. ನೀವು ಒಳಭಾಗದಲ್ಲೂ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಸೇಮ್ ನಾವು ತಿರುಪತಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ನಾನು ಅದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು ರೀತಿ ಇದು ಲ್ಯಾವಿಶ್ ಮತ್ತು ಗ್ರ್ಯಾಂಡ್ ವೆಡ್ಡಿಂಗ್ ಅಂತಲೇ ಹೇಳ್ಬೋದು. ಏನು ಬಡವರಾಸ್ಕಲ್ಲಾಗಿ ನಮ್ಮ ಮುಂದೆ ಬಂದು ಎಲ್ಲರನ್ನ ರಂಜಿಸ್ತಿದ್ದ ಡಾಲಿ ಧನಂಜಯ್ ಅವರು ತಮ್ಮ ಏನು ವೈವಾಹಿಕ ಬದುಕಿಗೆ ಕಾಲಿಡ್ತಿರೋದು ತುಂಬ ಗ್ರ್ಯಾಂಡಾಗಿಯೇ ಕಾಲಿಡ್ತಿದ್ದಾರೆ. ಅಂದರೆ ಲೈಕ್ ಅರಸೀಕೆರೆ ತಾಲೂಕಲ್ಲೇ ಇಷ್ಟು ಅದ್ಧೂರಿಯಾಗಿ ಯಾವ ಮದುವೆ ಕೂಡ ಆಗಿಲ್ಲ ಅನ್ನೋ ಒಂದು ಮಾತನ್ನು ನಿನ್ನೆ ಕಾಳೇನಹಳ್ಳಿ ಜನರು ಹೇಳ್ತಿದ್ರು, ಖುಷಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಿದ್ರು. ಒಟ್ಟಿನಲ್ಲಿ ಏನು ಈ ಒಂದು ಅರಸೀಕೆರೆಯ ಕಾಳೇನಹಳ್ಳಿಯ ಹುಡುಗ ಚಿತ್ರದುರ್ಗದ ಶಿವಪುರದ ಹುಡುಗಿ ಧನ್ಯತಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರೋದು ಒಂದು ರೀತಿ ಎಲ್ಲರಿಗೂ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಜೊತೆಗೆ ತುಂಬಾ ಅದ್ಧೂರಿಯಾಗಿ ಅವರು ಗ್ರ್ಯಾಂಡಾಗಿ ಮದುವೆ ಆಗ್ತಿದ್ದಾರೆ. ಸೊ ಅವರಿಬ್ರಿಗೂ ಒಳ್ಳೆಯದಾಗಲಿ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳರಾಜ್ ಗೋಪಾಲ್, TV9.